ಈಗಲೇ ಚಂದಾದಾರರಾಗಿ ನಿಮ್ಮ ನೆಚ್ಚಿನ ಶೋಗಳನ್ನು ನೋಡಿ. ರಚ್ಚು, ನಮ್ಮ ಏಂಜಲ್ಸ್ ಬ್ಯಾಚುಲರ್ಸ್ ಲೈಫ್ ಗಳನ್ನ ಎಕ್ಸ್ಪ್ಲೋರ್ ಮಾಡೋದಕ್ಕೆ ಅವ್ರು ಹುಟ್ಟಿರೋ ಊರುಗಳ ಹೋಗಿ ಬಂದಿದ್ದಾರೆ. ಅದನ್ನ ನೋಡೋದಕ್ಕೆ ಹೌ ಎಕ್ಸೈಟೆಡ್ ಆರ್ ಯು? ಅಲ್ಲ, ಅವ್ರು ಎಕ್ಸೈಟ್ ಆಗಿದಾರಾ? ಅವ್ರು ಎಕ್ಸೈಟ್ ಆದ್ರೆ ನಾನು ಎಕ್ಸೈಟ್ ಆದಂಗೆ. ಅಲ್ಲಿ ನೋಡಿ ಪ್ರೇಮ್ ತಾಪ ಎಷ್ಟು ಎಕ್ಸೈಟ್ ಆಗೋದು. ಅವ್ನು ನೇಪಾಳಕ್ಕೆ ಕರ್ಕೊಂಡು ಹೋದ್ನಾ? ಇಲ್ಲೇ ಪೀಣ್ಯಾಗ ಹೋಗಿ ಬಂದೆ ಮ್ಯಾಮ್. ಕೀನ್ಯಾಗ ಹೋಗ್ತಿದ್ರೆ ಪೀಣ್ಯಲ್ಲ ಕೆಲಸ ಮುಗಿಸ್ಬಿಟ್ಟಿದ್ಯಲ್ಲ. ಎಲ್ಲ ಶಿಫ್ಟ್ ಆಗ್ಬಿಟ್ಟಿದ್ದೀರಾ ಬೆಂಗಳೂರಿಗೆ? ಅಲ್ಲೋಗ್ಬಿಟ್ಟು ವಿಜಯಲಕ್ಷ್ಮಿ ಅಲ್ಲೇ ಬಿಟ್ಟು ಬಂದ್ಬಿಡ್ಬೋದಾಗಿತ್ತು ನೀನು. ನಿಜ ಸರ್, ಅಲ್ಲೇ ಯಾವ್ದಾದ್ರು ಚೆನ್ನಾಗಿರೋ ಹುಡುಗನ್ ಹುಡ್ಕೋತಿದ್ದೆ. ಇಲ್ಲಿರೋದೆಲ್ಲ ನನ್ನ ಮಕ್ಳು ಎಲ್ಲ ಡಬ್ಬ ನನ್ನ ಮಕ್ಳು ಅಂತ ಹೇಳ್ಬಿಟ್ಲ ಅವಳು ಒಂದೇ ಸರಿ. ಯಾಕ್ರಿ ನಾನ್ ಚೆನ್ನಾಗಿಲ್ವಾ ನೋಡೋದಕ್ಕೆ? ಅಲ್ಲ, ನೀನ್ ಚೆನ್ನಾಗಿಲ್ವಾ ಅಂತ ಕೇಳಿದ್ದು ಗಗನಂಗೆ ಯಾಕೆ ಅಷ್ಟು ಖುಷಿ ಆಯ್ತು? ಗಗನ ಲೈನ್ ಹೊಡಿತಾ ಇದ್ದಾರೆ ಇವಾಗ. ಹೌದು ಮ್ಯಾಮ್, ಇಲ್ಲಿಂದ ಅಲ್ಲಿಗೆ ಸಿಗ್ನಲ್, ಇಲ್ಲಿ ಹಿಂಗೆ. ಬಟ್ ತಾಪ ಇಷ್ಟೆಲ್ಲ ನಿನ್ನ ಮೇಲೆ ಫುಲ್ಲು ಭಯಂಕರ ಡಿಮ್ಯಾಂಡ್ ಕ್ರಿಯೇಟ್ ಆಗಿದೆ, ಏನನ್ಸುತ್ತೆ? ಫುಲ್ ಮಜಾ ಬರ್ತೈತೆ ಖುಷಿ, ಫುಲ್ ಮಜಾ ಬರ್ತೈತೆ ಖುಷಿ. ಇವನಿಗೆ ಒಂದೊಂದು ನೇಪಾಳಲ್ಲಿ ಟ್ರಾನ್ಸ್ಲೇಟ್ ಮಾಡಿ ಹೇಳಷ್ಟ ನಂದು ಅರ್ಧೋಗಿರುತ್ತೆ. ಇಲ್ಲಿ ಇದಾರಲ್ಲಪ್ಪ ಹೆಣ್ಮಕ್ಳು, ಅವರೆಲ್ಲ ನೀನು ಇಷ್ಟಪಡ್ತಾ ಇದಾರಂತೆ, ಅದು ಅವ್ರ ಕರ್ಮ ಅಂತೆ. ಏನ್ ಹೇಳಕ್ ಇಷ್ಟಪಡ್ತೀಯ? ನಿನ್ನ ಅದಕ್ಕೆ ನಂದೊಂದು ಇದು ಇಲ್ಲ. ಅದೇ ಪ್ರಶ್ನೆ ಕೇಳ್ತೀನಿ ದರ್ಶನ್. ಅದು ತುಂಬಾ ಖುಷಿ ಆಗ್ತಿದೆ. ಅವನ್ ತರ ಹೇಳ್ಬೇಡ, ನಿನ್ ತರ ಹೇಳು. ಅವಂದು ಅದೇ ಏನಂದ್ರೆ ಎಲ್ರಿಗೂ ಮನ್ಸು ಕೊಟ್ಬಿಡೋಣ, ಅದಕ್ಕೆ ಎಲ್ರು ಇಷ್ಟಪಡ್ತಾ ಇದಾರೆ. ಸೊ ಎಲ್ರು ಮನ್ಸು ನಾನು ಇಟ್ಕೋತೀನಿ, ನನ್ನ ಮನ್ಸು ಎಲ್ರಿಗೂ ಕೊಡ್ತೀನಿ. ನೀನು ಏನಾದ್ರು ಹಿಡ್ಕತ್ತೀನಿ ಅಂತ ಹೇಳತ್ತಾಗಿ ಹಿಡ್ಕೋತಾ ಇದೆ, ಬಟ್ ಏನ್ ಮಾಡೋದು? ಹಿಡ್ಕತಾ ಇದ್ ತಾಪ, ಮ್ಯಾಮ್ ನಿನ್ನ ಜೀವನ ಹಾ, ಚೈತ್ರಮಯವಾಗಿರ್ಲಿ. ಥ್ಯಾಂಕ್ ಯು ಮ್ಯಾಮ್. ಮ್ಯಾಮ್ ಚೈತ್ರ ಅಂತ ಹೇಳಿದ್ರಲ್ಲ, ನಮ್ಮ ಹುಡುಗಿ ಹೆಸರು ಚೈತ್ರನೇ. ಅದಕ್ಕೆ ಹೇಳಿದ್ದು ಕಣ್. ಒಂದ್ ಬಾಯಿ ಬೇಗ ಬಾಯಿ ಹೋಗಿ. ಏನ್ ಮಾಡೋಣ ಸರ್, ಸ್ವಲ್ಪ ಕನ್ಫ್ಯೂಸ್ ಆಗುತ್ತೆ ನನಗೆ. ಕರೆಕ್ಟ್ ಆಗಿ ಹೇಳು. ಏನು ಹುಟ್ಟದಾಗಿಂದ ಹಿಂಗ, ಇತ್ತೀಚೆಗೆ ಹಿಂಗ? ಹುಡ್ದಾಗಿಂದ ನಿಂಗೆ ಅವನು ವೇದಿಕೆ ಮೇಲೆ ಬಂದು ಮೈಕ್ ಇಟ್ಕೊಂಡಾಗಲ್ಲ ನಂಗೆ ಒಂದೇ ಹಾಡಬಾರ್ದು. ಯಾವ್ದು ಮ್ಯಾಮ್? ಕರ್ನಾಟಕದಲ್ಲಿ ನೀನು ಯಾವ ಹೆಣ್ಮಕ್ಳು ಇಷ್ಟಪಡ್ತಾರೋ ಅವ್ರೆಲ್ಲರಿಗೂ ಏನ್ ಹೇಳ್ತೀಯ? ಏನ್ ಹೇಳಕ್ ಇಷ್ಟಪಡ್ತೀನಿ ಅಂದ್ರೆ, ಅದನ್ನೇ ಕೇಳಿದ್ದು ಕಣ, ಸೀದಾ ಹೇಳಲ್ಲ. ಖುಷಿಯಾಗಿರಿ ಅಷ್ಟೇ. ಹೌದು, ನೀನು ಹೇಳ್ದವ್ರು ಯಾರು ಖುಷಿಯಾಗಿರೋ ತಪ್ಪು ಕೂತಿರ್ತಾರೆ. ಆ ಹುಡುಗಿರ್ಗೆ ಒಂದು ಚಿಕ್ಕ ಎರಡೇ ಲೈನ್ ಸಾಂಗ್ ಹೇಳಿ ಬೇಗ. ಅಪ್ಪ ದಯವಿಟ್ಟು ಕೈ ಮುಗಿತೀನಿ, ಅದೊಂದು ಸಾಂಗ್ ಬಿಟ್ಟು ಬೇರೆ ಯಾವ್ದಾರ ಹೇಳಿ. ಉಡಿಸುವೆ ಬೆಳಕಿನ ಸೀರೆಯ ಚೂರು ನೀ ಸಹಕರಿಸೋ ನಿನ್ನ. ಕಟ್. ಇದು ಯಾರು ಹೇಳ್ತಿರೋದಿಲ್ಲಿ? ಸಾರಿ ಹಾಕೊಂಡಿದ್ರಲ್ಲ, ಅದಕ್ಕೆ ಸಾರಿ ಬಗ್ಗೆ ಸಾಂಗ್ ಹೇಳ್ತಾ ಇದ್ದೆ ಅಷ್ಟೇ. ಹುಡುಗಿರೆಲ್ಲ ನೋಡ್ರಿ, ರವಿ ಸರ್ ಕೊಟ್ಟಿರೋ ಸೀರೆಲ್ ಹಾಕೊಂಡು ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ. ನೀನೇನ್ ಕೊಟ್ಟಿದ್ಯಾ ಹುಡುಗಿರಿಗೆ? ಮನ್ಸು. ನಿನ್ ಮನ್ಸಿಗೆ ಒಂಚೂರು ಕೊತ್ತಂಬರಿ ಸೊಪ್ಪು ಹಾಕೊಂಡು ಕೂತಿರು ಮತ್ತಷ್ಟೇ. ಥ್ಯಾಂಕ್ ಯು. ಆಯ್ತು, ಮನ್ಸು ಒಟ್ಟಲ್ಲಿ ಏನೋ ಮಜವಾಗಿ ಹುಡುಗರೆಲ್ಲ ರೆಡಿ ಆಗಿದ್ದಾರೆ. ಇನ್ನು ರವಿ ಸರ್ ಬಗ್ಗೆ ಕೇಳಲೇಬೇಕು. ರವಿ ಸರ್ ಇವತ್ತು ಸಿಕ್ಕಾಪಟ್ಟೆ ಚೆನ್ನಾಗಿ ಕಾಣ್ತಾ ಇದ್ದಾರೆ. ಸರ್ ಏನ್ ಸರ್ ಇವತ್ತು ಹೊಸ ಗೆಲುವು? ಏನ್ ಗೊತ್ತಿಲ್ಲಪ್ಪ ನನಗೆ, ನಾನು ಬೆಳಗ್ಗೆ ಗಡ್ಡ ಟ್ರಿಮ್ ಮಾಡ್ಕೊಂಡ್ ಬಂದೆ ಅಷ್ಟೇ, ಬೇರೆ ಏನಿಲ್ಲ. ಹೌದು, ಸೊ ಇವತ್ತು ನಮ್ಮ ಏಂಜಲ್ಸ್ ಎಲ್ಲ ಬ್ಯಾಚುಲರ್ಸ್ ಮನೆಗೆ ಹೋಗಿ ಅವರ ಲೈಫ್ ನ ನೋಡಿ, ಅವ್ರ ಲೈಫ್ ಸ್ಟೈಲ್ ಇವರೊಂದು ಸ್ವಲ್ಪ ಹೊತ್ತು ಜೀವಿಸಿ ಅಲ್ಲಿಯ ವಾತಾವರಣ ಎಕ್ಸ್ಪ್ಲೋರ್ ಮಾಡಿದ್ದಾರೆ. ಸೊ ನೋಡೋದಕ್ಕೆ ಎಷ್ಟು ಎಕ್ಸೈಟೆಡ್ ಆಗಿದ್ದಾರೆ ಸರ್? ಇಲ್ಲ, ಅದೊಂದು ಡಿಫ್ರೆಂಟ್ ಎಕ್ಸ್ಪೀರಿಯನ್ಸ್ ಇರುತ್ತೆ. ನಾವು ನಮ್ಮ ಕುಟುಂಬದಲ್ಲಿ ಒಂಥರ ಇರ್ತೀವಿ, ನಾವಾಗಿರ್ತೀವಿ. ಅಲ್ಲಿ ಹೋದಾಗ ನಿಮ್ ತನ ಅಲ್ಲಿಗೆ ಹೆಂಗ್ ಸೂಟ್ ಆಗುತ್ತೆ ಅನ್ನೋದು ನೋಡೋದಿದೆಯಲ್ಲ. ಆಲ್ರೆಡಿ ನಮ್ಗೆ ಗೊತ್ತಿರೋ ಪರಿಚಯ ಇರೋ ಹುಡುಗರು ಫ್ಯಾಮಿಲಿ ಅನ್ನೋದಿದೆಯಲ್ಲ, ಅವ್ರಗಳ ಜೊತೆ ಬೆರೆಯೋದಿದೆಯಲ್ಲ, ಅದೇ ಹೊಸ ಕೊಡೋ ಅನುಭವ ಚೆನ್ನಾಗಿರುತ್ತದೆ ಆಕ್ಚುಲ್ ಆಗಿ. ಲವ್ಲಿ ಸರ್, ಲವ್ಲಿ. ಅಂಡ್ ಜೊತೆಗೆ ನಮ್ಮ ಕ್ರೇಜಿ ಸ್ಟಾರ್ ರವಿಚಂದ್ರನ್ ಸರ್ ಅವರ ಹುಟ್ಟು ಹಬ್ಬವನ್ನ ಕೂಡ 2 ದಿನ ಅದ್ದೂರಿಯಾಗಿ ಸಿಕ್ಕಾಪಟ್ಟೆ ಸ್ಪೆಷಲ್ ಆಗಿ ಸೆಲೆಬ್ರೇಟ್ ಮಾಡ್ತಾ ಇದೀವಿ. ಕ್ರೇಜಿಯಾಗಿ ಸೆಲೆಬ್ರೇಟ್ ಮಾಡೋಣ. ಅದು ವೆರಿ ಗುಡ್. ರವಿ ಸರ್, ನಮ್ಮ ವೇದಿಕೆಯ ಏಂಜಲ್ಸ್ ನಿಮಗೋಸ್ಕರ ಒಂದು ಬ್ಯೂಟಿಫುಲ್ ಪರ್ಫಾರ್ಮ್ ಮಾಡೋದಕ್ಕೆ ರೆಡಿ ಆಗಿದ್ದಾರೆ. ಸೊ ಲೆಟ್ಸ್ ವೆಲ್ಕಮ್ ಆಲ್ ಏಂಜಲ್ಸ್ ಆನ್ ಸ್ಟೇಜ್. First of all, many happy returns of the day. Happy birthday to a little small
ರಾಮಾಚಾರಿ. ನನಗೆ ಆವಾಗ ರಾಮಾಚಾರಿಗೂ ಇವಾಗ ರಾಮಾಚಾರಿಗೂ ನೋ ಡಿಫ್ರೆನ್ಸ್. ಈಸ್ ಜಸ್ಟ್ ಲುಕಿಂಗ್ ದ ಸೇಮ್. ಎಲ್ಲಿ ಒಂದು ರಿಂಕಲ್ ಇಲ್ಲ ಫೇಸಲ್ಲಿ, ಒಂದು ಹಂಗೆ. ಅದಕ್ಕೆ ನಾನು ಹೇಳಿದೆ ಹ್ಯಾಪಿ ಬರ್ಡೇ ಟು ಅಗೇನ್ ಅ ಸ್ಮಾಲ್ ಬಾಯ್ ರಾಮಾಚಾರಿ. ನಿಜವಾಗ್ಲೂ ಹೇಳ್ತೇನೆ, ಸೋ ಫಿಟ್. ಆ್ಯಂಡ್ ಅದೇನಕ್ಕೆ ಗೊತ್ತಾ, ವೆನ್ ದ ಹಾರ್ಟ್ ಇಸ್ ಕ್ಲೀನ್, ವೆನ್ ದ ಹ್ಯೂಮನ್ ಬೀಯಿಂಗ್ ಇಸ್ ವೆರಿ ಕ್ಲೀನ್ ಹಾರ್ಟೆಡ್, ಫೇಸಲ್ಲಿ ಯಾವ ಥರ ಏಜು ಬರಲ್ಲ, ಅದು ನನಗೆ ಇರುತ್ತೆ. ದಟ್ಸ್ ಯು. ಸೊ ಮಹಾಲಕ್ಷ್ಮಿ, ನೀ ಹೇಳಿ, ಈ ರಾಮಾಚಾರಿ ಅನ್ನೋ ಸಿನಿಮಾ ಎಷ್ಟು ಸ್ಪೆಷಲ್? ರಾಮಾಚಾರಿ ಒಂದೇ ಅಂತ ಹೇಳ್ತಾರೆ, ಬಟ್ ರಾಮಾಚಾರಿ ಸೌಂಡ್ ಹೊಡೆದಿದ್ದು 100 ಫಿಲ್ಮ್ಸ್ ತರ. ಏನೋ 100 ಪಿಕ್ಚರ್ ಮಾಡ್ದಂಗೆ ಆಯ್ತು ರಾಮಾಚಾರಿ. ಸೊ ಇಟ್ ಈಸ್ ಆಸ್ ಈಕ್ವಲ್ ಲೈಕ್ 100 ಫಿಲ್ಮ್ಸ್ ಫಾರ್ ಮಿ. ರಾಮಾಚಾರಿ ಇಸ್ ದಟ್ ಸ್ಪೆಷಲ್ ಟು ಮಿ. ವೆರಿ ನೈಸ್. ಬಟ್ ಆಕ್ಚುಲಿ ನೀವು ಅದೊಂದೇ ಸಿನಿಮಾಲ್ ಕಾಣಿಸ್ಕೊಂಡಿದ್ದು ರವಿ ಸರ್ ಜೊತೆ. ಹೌದು, ಅದನ್ನೇ ಹೇಳ್ತೇನಲ್ಲ, ಒಂದು ಸಿನಿಮಾನೇ ನಾವಿಬ್ರು ಏನೋ 100 ಸಿನಿಮಾ ಮಾಡ್ದಂಗಿತ್ತು. ಇದೆ ಹಂಗೆ ಆಯ್ತು. ತಿರ್ಗಾ ಯಾವತ್ತಾರು ನಿಮ್ಗೆ ಅನ್ಸಿತ್ತಾ ಇಲ್ಲ ಮಾಡ್ಲೇಬೇಕು ರವಿ ಸರ್ ಜೊತೆ ಇನ್ನೊಂದು ಸಿನಿಮಾ ಅಂತ? ಅಯ್ಯೋ, ಪ್ರತಿಯೊಂದು ಪಿಕ್ಚರು ಮಾಡಲೇಬೇಕು ಅಂತ ಹಠ ಹಿಡಿತಾ ಇದೆ, ಬಟ್ ಏನೋ ಆವಾಗ ಮತ್ತೆ ಅದೃಷ್ಟ ಕೂಡ ಬಂದಿಲ್ಲ. ನಿಮ್ಮ ನಂದಿನಿ ಬಗ್ಗೆ ಏನ್ ಹೇಳಕ್ ಇಷ್ಟಪಡ್ತೀರಾ ಸರ್? ಮಾಲಾಶ್ರೀ ಬಂದ್ಬಿಟ್ಟು ರಾಮಾಚಾರಿ ಮಾಡೋಕ್ಕೂ ಮುಂಚೆ ಪರಿಚಯ ನನಗೆ. ನನ್ಗೆ ಅವ್ರಿಗೆ ಒಂದು ಸಿನಿಮಾ ಸ್ಟಾರ್ಟ್ ಮಾಡ್ತೀವಿ ಆ್ಯಕ್ಚುಲ್ ಆಗಿ. ಇದಕ್ಕೆ ರಾಮಾಚಾರಿ ಮುಂಚೆನೇ ಅಲ್ವ ಅದು? ಬರೀ ಫೋಟೋ ಶೂಟ್ ಆಯ್ತು. ಒಂದ್ ದಿವಸ ಶೂಟಿಂಗ್, ಆಮೇಲೆ ನಿಂತೋಯ್ತು ಅದು, ಮಾಡಕ್ ಹೋಗ್ಲಿಲ್ಲ ಅದು. ಅವಾಗ ಇವು ಒಂದೇ ಪ್ರಶ್ನೆ ಕೇಳಿದ್, ನನ್ನ ಜೊತೆ ಸಿನಿಮಾ ಮಾಡಲ್ವಾ ಅಂತ ಕೇಳಿದ್ಳು. ನಾನು ನಿನಗೆ ಫೋನ್ ಮಾಡಿದಾಗ ನೀನು ಹಾ ಅನ್ಬೇಕು, ಹಲೋ ಹೇಳ್ಬಾರ್ದು. ಅವಾಗ ನಾನು ನಿನ್ನೊಂದು ಸಿನಿಮಾ ಮಾಡ್ತೀವಿ ಅಂತ ಹೇಳ್ಬಿಟ್ಬಿಟ್ಟಿದ್ದೆ. ನಾನು ಅದನ್ನ ಹೇಳಿ ಮರ್ತೋಗ್ಬಿಟ್ಟೆ. ಆಮೇಲೆ ರಾಮಾಚಾರಿ ರೈಟ್ಸ್ ತಗೊಂಡ್ಬಂದಾಗ ಸರಿ ಮಾಲಾಶ್ರೀ ಮಾಡಿದ್ರೆ ಹೇಗಿರುತ್ತೆ ಅಂದ್ಬಿಟ್ಟು ಮಾಲಾಶ್ರೀಗೆ ಸುಮ್ಮನೆ ಫೋನ್ ಮಾಡಿದೆ ನಾನು. ಅವಾಗ ಶಿ ಈಸ್ ಎ ಸೂಪರ್ ಸ್ಟಾರ್, ನನ್ನ ಮೋಸ್ಟ್ ಬಿಸಿಯೆಸ್ಟ್ ಸ್ಟಾರ್, ವಾಂಟೆಡ್ ಸ್ಟಾರ್. ಅವಾಗ ಅಂದರೆ ಒಂದು ದಿವಸಕ್ಕೆ 4 ಪಿಕ್ಚರ್ 5 ಪಿಕ್ಚರ್ ಶೂಟಿಂಗ್ ಮಾಡೋ ರೇಂಜ್ಗೆ ಶಿ ವಾಸ್ ಬಿಸಿ. ಆ್ಯಂಡ್ ಓನ್ಲಿ ಕನ್ನಡ ಇಂಡಸ್ಟ್ರಿಯಲ್ಲಿ 1 ಹೀರೋಯಿನ್ ವಾಸ್ ದ ವೆರಿ ಬಿಗ್ ಸ್ಟಾರ್ ಅಟ್ ದ ಟೈಮ್. ಆ್ಯಂಡ್ ಇವಳಿಂದ ತುಂಬ ಪ್ರೊಡ್ಯೂಸರ್ಸು ಬದುಕಿದ್ದಾರೆ ಆ ಟೈಮಲ್ಲಿ, ಇಲ್ಲ ಅಂತ ಹೇಳ್ಬಾರ್ದು. ಆ್ಯಂಡ್ ಅವಾಗ ಇವ್ರು ಫೋನ್ ಮಾಡಿದೆ, ಇವಳು ಫೋನ್ ತೆಗೆದು ನೆನಪಿಟ್ಕೊಂಡು ಅಂತೇಳಿ ಅಲೋ ಹೇಳಿಲ್ಲ ಅವಳು. ಓಕೆ, ಹಂಗೆ ನೆನಪಾಗಿ ಸೇರ್ಕೊಂಡು ಸಿನಿಮಾ ಮಾಡು ಅಂತ ಕೇಳಿ, ಈ ಥರ ಇದೆ ಸಿನಿಮಾ ಮಾಡಬೇಕು ಅಂತ ಹೇಳಿದಾಗ ವಿತ್ ನೋ ಸೆಕೆಂಡ್ ಥಾಟ್, ಅಷ್ಟು ಬ್ಯುಸಿ ಇದ್ರು ಕೂಡ ನಾನು ಮಾಡಿಕೊಡ್ತೀನಿ ಅಂತ. ಇಲ್ಲ, ನಾನು ಒಂದು ಹೇಳ್ತೀನಿ, ಇವರು ಇಂಥ ಪಿಕ್ಚರ್ ಮಾಡ್ತಾ ಇದ್ದೀನಿ, ನಿಂದು ಇಂಥ ಕ್ಯಾರೆಕ್ಟರ್ ಏನು ಕೇಳಿಲ್ಲ, ಡೈರೆಕ್ಟ್ಲಿ ನೀವು ಕರೀತಾ ಇದ್ರೆ ಐ ಆಮ್ ಕಮಿಂಗ್ ಟು ದ ಸೆಟ್, ದಟ್ಸ್ ಇಟ್. ಅಷ್ಟೇ. ನನಗೆ ಯಾವಾಗಲೂ ಒಂದಿರೋದು, ವಾಟ್ ಎವರ್ ಇಟ್ ಇಸ್, ಯು ವಾಸ್ ಎ ಸ್ಟಾರ್ ಅಟ್ ದಟ್ ಟೈಮ್. ನನಗೆ ಇವ್ಳು ಋಣ ತೀರಿಸ್ಬೇಕು ಅನ್ನೋದು ತಲೆಯಲ್ಲಿ ಇರೋದು ನನಗೆ. ಸೊ ನನಗೆ ದೇವರು ಒಂದು ಮಲ್ಲ ಅವ್ರ ಕಂಪನಿಗೆ ಮಾಡಿಕೊಡೋ ಅವಕಾಶ ಕೊಟ್ಟು ಆ ಋಣನ ಬ್ಯಾಲೆನ್ಸ್ ಮಾಡಿದ್ರು. ಲವ್ಲಿ. ದಟ್ಸ್ ಸೋ ಸ್ವೀಟ್. ನನಗೆ ಅದು ಗೊತ್ತಿಲ್ಲ, ಅದು ಋಣ ಅಂತ ಆಯ್ತು. ವಾಟ್ ಎವರ್ ಇಟ್ ಇಸ್, ಏನಾರಾಗಲಿ ನನಗೆ ಎನಿಬಡಿ ಹೂ ಕಮ್ಸ್ ಆರ್ಟ್ಫುಲಿ ಅಲ್ಲ, ವಿತ್ ನೋ ಸೆಕೆಂಡ್ ಥಾಟ್. ಅದೇ ಥರ ಚಿರಂಜೀವಿ ಸಿಪಾಯಿ ಮಾಡಿದಾಗಲೂ ಅಷ್ಟೇ, ಮಾಡ್ತೀರಾ ಸರ್ ಅಂದರೆ ಯಾವಾಗ ಬರಬೇಕು ಶೂಟಿಂಗ್ ಹೇಳಿ ಎಷ್ಟೇ ಹೇಳಿದ್ದು, ಇವಳು ಅದೇ ಥರ ಬಂದು. ಆ್ಯಂಡ್ ದಟ್ ಈಸ್ ದ ರಿಸಲ್ಟ್ ಆಫ್ ದಿ ಪ್ರಾಡಕ್ಟ್ ಆಲ್ಸೋ. ಎಕ್ಸಾಕ್ಟ್ಲಿ ಸರ್, ಖಂಡಿತವಾಗಿ. ಅದಕ್ಕೆ ಶಿ ಪ್ಲೇಸ್ ಎ ವೆರಿ ಇಂಪಾರ್ಟೆಂಟ್ ರೋಲ್ ಇನ್ ದಟ್. ಥ್ಯಾಂಕ್ ಯು. ಶಿ ಪ್ಲೇಡ್ ಎ ವೆರಿ ಇಂಪಾರ್ಟೆಂಟ್. ಅದು ನನ್ನ ಅದೃಷ್ಟ ಅಷ್ಟೇ. ಇಟ್ಸ್ ಮೈ ಲಕ್.